ಮ್ಯೂಸಿಕ್ ಮೈಲರಿ ಅವರ ವಿಚಾರದಲ್ಲಿ ಇನ್ನೂ ಸಹ ಬೇಲ್ ಸಿಕ್ಕಿಲ್ಲ. ಸದ್ಯಕ್ಕೆ ಒಂದು ಪೋಕ್ಸೋ ಪ್ರಕರಣ ಇದೆಲ್ಲ ತುಂಬಾನೇ ಟಫ್ ಆಗಿರುವಂತ ಕೇಸ್ ಆಗಿರುತ್ತೆ. ಆದ ಕಾರಣ ಅವ್ರಿನ್ನ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇಲ್ಲ. ಇದ್ರ ಬಗ್ಗೆ ಪೊಲೀಸರು ಇನ್ನೂ ಸಹ ಮಾಹಿತಿಯನ್ನು ಸಹ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆಗಾಗ ಕೂಡ ಮನೆಗೆ ಕಾಲ್ ಮಾಡೋ ಮೂಲಕ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಮ್ಯೂಸಿಕ್ ಮೈಲರಿ ಅವರ ಪತ್ನಿ ಲಿಖಿತ ಅವರಿಗೆ ಸಹ ಕಾಲ್ ಮಾಡ್ತಾರೆ. ಯಾಕೆಂದ್ರೆ ಈ ಒಂದು ಟೈಮಲ್ಲಿ ಧೈರ್ಯವನ್ನು ತುಂಬುವುದು ತುಂಬಾನೇ ಅನಿವಾರ್ಯವಾಗಿರುತ್ತೆ. ಮ್ಯೂಸಿಕ್ ಮೈಲರಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ರಸಮಂಜರಿ ಕಾರ್ಯಕ್ರಮಗಳನ್ನೆಲ್ಲ ನಡೀತಾರೆ. ಅದನ್ನ ಪ್ರತಿಯೊಬ್ಬರು ಸಹ ನೋಡೇ ಇರ್ತಾರೆ. ಮ್ಯೂಸಿಕ್ ಮೈಲರಿಗೆ ಉತ್ತರ ಕನ್ನಡ ಭಾಗದಲ್ಲಂತೂ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ, ಬಿಜಾಪುರ, ಸೊ ಈ ರೀತಿ ಉತ್ತರ ಕನ್ನಡ ಭಾಗದಲ್ಲಿ ತುಂಬಾನೇ ಅಂದ್ರೆ ಹಳ್ಳಿಯವರು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾರೆ. ಮತ್ತೆ ತುಂಬಾನೇ ಇಷ್ಟಪಡ್ತಾರೆ ಇವರ ಹಾಡುಗಳನ್ನ, ಇವ್ರು ಮಾಡುವಂತ ಹಾಡುಗಳು. ಮತ್ತೆ ಇವರು ಬಂದಂತ ಟೈಮ್ ಅಲ್ಲಿ ಕಾರ್ಯಕ್ರಮ ನಡೆಸ್ಕೊಳ್ಳುವಂತ ಟೈಮಲ್ಲಿ ಸನ್ಮಾನವನ್ನ ಮಾಡ್ತಾರೆ. ಮತ್ತೆ ಇವರದ್ದು ಒಂದು ಟ್ರೂಫ್ ಯಾವ ತರ ಅಂದ್ರೆ ಡ್ಯಾನ್ಸ್ ಮಾಡುವಂತದ್ದಾಗಿರ್ಬೋದು, ಎಲ್ಲರೂ ಕೂಡ ಇರ್ತಾ ಇದ್ರು. ಬಟ್ ಈ ಒಂದು ಪ್ರಕರಣ ಏನಿದೆ, ಮಹಿಳೆ ಒಂದು ಬಾಲಕಿ ಹೋಗಿ ಅಪ್ತಾಪ್ತೆ ಒಂದು ಈ ವಿಚಾರದಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾರೆ. ಇಮಿಡಿಯೇಟ್ ಪೊಲೀಸರು ಮ್ಯೂಸಿಕ್ ಮೈಲರಿನ ವಶಕ್ಕೆ ಪಡೆದುಕೊಳ್ತಾರೆ. ವಿಚಾರಣೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಬೇರೆ ಬೇರೆ ಇವರ ಟೀಮ್ನಲ್ಲಿ ಇದ್ದಂಥವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಮ್ಯೂಸಿಕ್ ಮೈಲರಿ ಆಚೆ ಯಾವಾಗ ಬರ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿಲ್ಲ. ಕಾಯ್ತಾ ಇದ್ದಾರೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಫ್ಯಾಮಿಲಿಯವರಂತೂ ಕಣ್ಣೀರು ಆಗ್ತಾ ಇದ್ದಾರೆ. ನಂತರ ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ಕಾಲ್ ಮಾಡೋ ಮೂಲಕ ಧೈರ್ಯವನ್ನು ಸಹ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ.